ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತಮ್ಮನೇ ನೋಡಿರ್ತೀರಾ, ಗೃಹಲಕ್ಷ್ಮಿ ಹಣದ ಬಗ್ಗೆ ಆಗಿದೆ, ಹಾಗೆ ಗೃಹಲಕ್ಷ್ಮಿ ಸಹಾಯವಾಣಿಯ ಬಗ್ಗೆ ಆಗಿದೆ, ಗೃಹಲಕ್ಷ್ಮಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋದಿದೆ. ಸೊ ಆ ಒಂದು ವಿಚಾರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗೆಯೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು 25ನೇ ಕಂತು ಬಂದಿದೆ, 26ನೇ ಕಂತು ಬಂದಿಲ್ಲ, ಬಂದಿದೆ ಅಂತ ಒಂದಷ್ಟು ಜನ ವಿಡಿಯೋಸ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಅಪ್ಡೇಟ್ ನನಗಂತೂ ಸ್ಟಿಲ್ ನಾವು ಇವತ್ತಿನವರೆಗೂ 26ನೇ ಕಂತು ಬಂದಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿಲ್ಲ. ಇದೇ ತಿಂಗಳಲ್ಲಿ ಒಂದು ಕಂತು ಹಣ ಬಂದಿತ್ತು, ಅದು 25ನೇ ಕಂತಿನ ಹಣ. ಅದಾದಮೇಲೆ ಅವರು ಯಾವುದೇ ರೀತಿಯ ಹಣವನ್ನು ಹಾಕಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿನಃ, ಆದರೆ ಯಾರ ಒಂದು ಖಾತೆಗಳಿಗೂ ಹಣ ಜಮಾ ಆಗಿರೋ ಒಂದು ವಿಚಾರ ನನಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಸೊ ಹಾಗಾಗಿ 26ನೇ ಕಂತಿನ ಹಣ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಶಿವರಾತ್ರಿ ಮುಗಿದೋಯ್ತು, ಇನ್ನೇನು ಬಂದರೆ ರಂಜಾನ್ ಬರುತ್ತೆ, ಮತ್ತು ಯುಗಾದಿ ಹಬ್ಬ ಬರುತ್ತೆ. ಸೊ ಈ ಹಬ್ಬಗಳಿಗೆ ಅವರು ಮುಂದಿಟ್ಕೊಂಡು ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ಇವಾಗ ಹಣ ಬಂದಿದೆ ಅನ್ನೋದು ನನ್ನ ಪ್ರಕಾರ ಒಂದು ತಪ್ಪು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಯಾಕಂದರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಸೊ ಇದು ಗೃಹಲಕ್ಷ್ಮಿ 26ನೇ ಕಂತಿನ ಬಗ್ಗೆ ಅಪ್ಡೇಟ್ ಆಯಿತು. ಸೊ ಇವಾಗ ಗೃಹಲಕ್ಷ್ಮಿ ಸಹಾಯವಾಣಿಯ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಏನಂತ ಹೇಳಿದರೆ, ಗೃಹಲಕ್ಷ್ಮಿ ಸಹಾಯವಾಣಿಯನ್ನು ಬಿಟ್ಟಿದ್ದಾರೆ 181 ಈ ನಂಬರ್. ಸೊ ಈ ನಂಬರ್ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣದಲ್ಲಿ ಏನೇ ತೊಂದರೆಗಳಾದ್ರೂ, ಸೊ ಮುಂಚೆ ಎಲ್ಲ ನಾವೇನು ಮಾಡ್ತಾ ಇದ್ವಿ, ಆಫೀಸ್ಗಳಿಗೆ ಕಚೇರಿಗಳಿಗೆ ಅಡ್ಡಾಡ್ತಾ ಇದ್ವಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ತಾ ಇದ್ವಿ, ಅಥವಾ CSC ಸೆಂಟರ್ಗಳಿಗೆ ಹೋಗ್ತಾ ಇದ್ವಿ, ಅಲ್ಲಿ ನಮ್ಮ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ವಿ. ಸೊ ಎಲ್ಲೇನೂ ಕ್ಲಾರಿಟಿ ಸಿಗದೇ ಇದ್ದಾಗ ಸೊ ನಾವು 10 ಕಚೇರಿಗಳಿಗೆ ನಾವು ಓಡಾಡ್ತಾ ಇದ್ವಿ. ಸೊ ಅದೆಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ, 181 ಅಂದರೆ ಇದು ಮುಂಚೆಯಿಂದ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಸಹಾಯವಾಣಿನೇ ಆಗಿದೆ. ಬಟ್ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದನ್ನು ಸೇರ್ಪಡೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೇನಾದರೂ ತೊಂದರೆಗಳಾಗ್ತಾ ಇದೆ, ಹಣ ಬಂದಿಲ್ಲ, ಒಂದಷ್ಟು ಕಂತಿನ ಹಣ ಪೆಂಡಿಂಗ್ ನಿಂತ್ಕೊಂಡಿದೆ, ಅಥವಾ ನಿಮ್ಮ ಸ್ಟೇಟಸ್ ಆ್ಯಕ್ಟಿವ್ ಇಲ್ಲ, ಸೊ ಇದೆಲ್ಲದನ್ನು ನೀವು ನಿಮ್ಮ ಆಧಾರ್ ನಂಬರು ಮತ್ತು ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದಾಗ ನಿಮಗೆ ನಂಬರ್ ಇರುತ್ತಲ್ವ, ಆ ನಂಬರ್ನ ಹೇಳೋದ್ರ ಮುಖಾಂತರ ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟನ್ನು ಕೇಳ್ತಾರೆ, ಅಲ್ಲಿ ಯಾವ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಂಬಂಧಪಡುತ್ತೋ ಅಲ್ಲಿಗೆ ಕಾಲನ್ನು ವರ್ಗಾವಣೆ ಮಾಡ್ತಾರೆ. ಸೊ ಅವರು ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ. ಆ ಒಂದು ಮಾಹಿತಿಗಳನ್ನು ಕೊಟ್ಟಾಗ ನಿಮಗೆ ಇದರ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನು ಕೊಡ್ತಾರೆ. ಸೊ ಹಣ ಬಂದಿಲ್ಲ ಅನ್ನೋ ಚಿಂತೆ ಬೇಡ, ಮನೆಯಲ್ಲೇ ಕೂತ್ಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೋಬೋದು. ಸೊ ಇದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಇನ್ನು ಮುಂದೆ ನೀವು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ಇದು ಹೇಳಿದ್ದಾರೆ ಅಂದರೆ ಮಾಡ್ತಾರೆ ಅಂತ ಅರ್ಥನೇ. ಆದಷ್ಟು ಹತ್ರ ಟೈಮ್ ಬಂದಾಗ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮಾಡಿಸೋದಕ್ಕಿಂತ ಬೆಟರ್ ಆಪ್ಷನ್ ಮಾಡಿಸಿಟ್ಕೊಳೋದು ಒಳ್ಳೆಯದು. ಯಾಕಂತೇಳಿದರೆ ಅದಕ್ಕೂ ಒಂದಷ್ಟು ದಿನ ಟೈಮ್ ತೊಗೊತಾರೆ, 10 ದಿನ 15 ದಿನ ಟೈಮ್ ತೊಗೊತಾರೆ. ಸೊ ಅವರು ಹೇಳಿದಾಗ ಇಂಥ ದಿನ ಲಾಸ್ಟ್ ಅಂತ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ನನ್ನ ಪ್ರಕಾರ ಅವರು. ಸೊ ಆವಾಗ ಅದು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಾವು ಹೆಚ್ಚಿನ ಹಣವನ್ನು ಕೊಟ್ಟು ವೇಸ್ಟ್ ಮಾಡ್ಕೊಳೋದ್ರ ಬದಲು ಸೊ ಇವಾಗ ಮಾಡಿಸೋಣೋದು ಒಳ್ಳೆಯದು. ಯಾಕಂತ ಹೇಳಿದರೆ ಗೃಹಲಕ್ಷ್ಮಿಲಿ ಏನಾಗಿದೆ, ಸತ್ತವರ ಹೆಸರಲ್ಲೇ ಇನ್ನು ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಎಷ್ಟು ಅಂತ ಹೇಳಿದರೆ 8 ಕೋಟಿಗಿಂತ ಅಧಿಕ ಹಣವನ್ನು ಸತ್ತಿರೋರ ಹೆಸರಲ್ಲಿ ಹಣ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹಣ ಹೋಗ್ತಾ ಇದೆ ಅಂತ ಹೇಳಿದರೆ ಅವರ ಹೆಸರಲ್ಲಿ ರೇಷನ್ ಕಾರ್ಡ್ ಇರುತ್ತೆ. ರೇಷನ್ ಕಾರ್ಡಲ್ಲಿ ಹೆಸರನ್ನು ತೆಗೆದು ಹಾಕಲಿಕ್ಕೆ ಮತ್ತು ಸೇರ್ಪಡೆ ಮಾಡಲಿಕ್ಕೆ ಸರ್ಕಾರದವರು ಅವಕಾಶವನ್ನು ಎಲ್ಲ ಟೈಮಲ್ಲೂ ಕೊಟ್ಟಿರಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಇವ್ರು ಇವಾಗ ಡೆತ್ ಆಗಿದ್ದಾರೆ ಅಂತ ಹೇಳಿದರೆ ತೆಗ್ಸಕ್ಕೆ ಹೋದಾಗಲ್ಲಿ ತೆಗಿತಾರೆ, ಬಟ್ ಬೇರೆಯವ್ರ ಹೆಸರನ್ನ ಸೇರಿಸೋದಿಲ್ಲ. ಅವಾಗ ಏನು ಮಾಡ್ತಾರೆ, ಅವರು ವಾಪಸ್ ಬರ್ತಾರೆ. ನಮಗೆ ಹೆಸರು ಸೇರ್ಪಡೆ ಬಂದಾಗ ನಾವು ಸೇರಿಸಿದ್ರಾಗುತ್ತೆ ಅಂತ ವಾಪಸ್ ಬರ್ತಾರೆ. ಸೊ ಈ ಒಂದು ವಿಚಾರನ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲದಕ್ಕೂ ಜನರನ್ನೇ ಬ್ಲೇಮ್ ಮಾಡೋ ಬದಲು ಸರ್ಕಾರದಲ್ಲೂ ಒಂದಷ್ಟು ತೊಂದರೆಗಳಾಗಿರ್ತವೆ. ಸೊ ಅದನ್ನು ಸರ್ಕಾರ ನೋಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ಹಾಗಾಗಿ ಈ ಜೀವಿತಾವಧಿ ಪ್ರಮಾಣ ಪತ್ರ ಏನು ಅಂತ ಹೇಳಿದರೆ, ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟು. ಇದನ್ನು ಮುಂಚೆ ಎಲ್ಲ ಏನಂದರೆ ಪೆನ್ಷನ್ ತೊಗೊಳೋವಂಥವ್ರು, ಸರ್ಕಾರಿ ಹುದ್ದೆಯಲ್ಲಿದ್ದು ರಿಟೈರ್ಡ್ ಆಗಿರೋರು ಪೆನ್ಷನ್ ತೊಗೊಳೋವಂಥವ್ರು ಅಥವಾ ಯಾವುದೇ ಒಂದು ಪೆನ್ಷನ್ ತೊಗೊಳೋವಂಥವ್ರು ಈ ಒಂದು ಇದನ್ನು ಕೊಡ್ತಾರೆ, ನಾವು ಬದುಕಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಸರ್ಟಿಫಿಕೇಟ್. ಅದು ನಾವು ಹೇಗೆ ಶಾಲಾ ದೃಢೀಕರಣ, ನಿವಾಸಿ ದೃಢೀಕರಣ ಎಲ್ಲ ಮಾಡಿಸ್ತೀವಲ್ವ, ಅದೇ ರೀತಿಯಾಗಿ ಇದು ಜೀವಿತಾವಧಿ ಪ್ರಮಾಣ ಪತ್ರ ಅಂತ ತಾಲೂಕು ಕಚೇರಿಗಳಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಇದನ್ನು ನಾವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಮಾಡಿಸ್ತೀವಲ್ವ, ಸೊ ಅವರು ಇದನ್ನು ಮಾಡಿಕೊಡ್ತಾರೆ. ಅವ್ರ ಹತ್ರ ನಾವು ಇದನ್ನು ಮಾಡಿಸಿ ನಾವು ಅಪ್ಡೇಟ್ ಮಾಡಬೇಕು. ಬಟ್ ಎಲ್ಲಿ ಕೊಡಬೇಕು ಏನು ಅನ್ನೋದನ್ನು ಅವ್ರು ಇನ್ನೂ ಹೇಳಿಲ್ಲ, ಬಟ್ ಹೇಳ್ತಾರೆ. ಇದನ್ನು ಮಾಡಿಸಿಟ್ಕೊಳೋದು ಒಳ್ಳೆಯದು. ಅದೇ ರೀತಿಯಾಗಿ ಇನ್ನು ಫ್ರೀ ಬಸ್ ಅಂತ ಸ್ಮಾರ್ಟ್ ಕಾರ್ಡ್ ಬಿಡ್ತೀವಿ ಅಂತ ಹೇಳಿದ್ದಾರೆ, ಅದು 4 ಕಡೆ ಮಾತ್ರ ಅಂತ ಹೇಳಿದ್ದಾರೆ. ಬಟ್ ಲಕ್ಷಾಂತರ ಜನರಿಗೆ 4 ಕಡೆ ಅದು ವರ್ಕೌಟ್ ಆಗೋದಿಲ್ಲ. ಟೆಂಡರ್ಸ್ ಅನ್ನು ಕರೆದಿದ್ದಾರೆ. ಆ ಟೆಂಡರಲ್ಲಿ ಏನಾಗುತ್ತೆ ಅಂತ ನೋಡಿಕೊಂಡು ಎಲ್ಲೆಲ್ಲಿ ಅನ್ನೋದನ್ನು ಅವ್ರು ಅಪ್ಡೇಟ್ ಕೊಡ್ತಾರೆ. ಸೊ ಆವತ್ತು ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ, 26ನೇ ಕಂತಿನ ಬಗ್ಗೆ, ಜೀವಿತಾವಧಿ ಪ್ರಮಾಣ ಪತ್ರದ ಬಗ್ಗೆ, ಮತ್ತು 181 ಸಹಾಯವಾಣಿಯ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ. ಸೊ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ ಕೊನೆವರೆಗೂ ನೋಡಿದ್ರು ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.